ಹಲೋ ಫ್ರೆಂಡ್ಸ್, ನಾವಿವತ್ತು ಘಾತಾಂಕಗಳು ಪಾಠದ ಮೇಲಿನ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಬನ್ನಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡೋಣ. 25 ಗುಣಾಕಾರ ಟಿ ಘಾತಾಂಕ -4 ಡಿವೈಡೆಡ್ ಬೈ 5 ರ ಘಾತಾಂಕ -3 ಗುಣಾಕಾರ 10 ಗುಣಾಕಾರ ಟಿ ರೇಸ್ ಟು -8 ಕೊಟ್ಟಿದ್ದಾರೆ. ಟಿ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಟಿ ಏನಾಗಿರಬಾರ್ದು, 0 ಆಗಿರಬಾರ್ದು. ಟಿ ಏನಾಗಿರಬಾರ್ದು, 0 ಆಗಿರಬಾರ್ದು. ಹಾಗಾದ್ರೆ ಬನ್ನಿ ಯಾವ ರೀತಿ ಬಿಡಿಸೋಣ ಅಂತಂದ್ರೆ, ಈ 25ನ್ನ ಹೇಗೆ ಬರೀಬಹುದು ಅಂದ್ರೆ ಘಾತಾಂಕ ರೂಪದಲ್ಲಿ ಬರೆಯುವುದಾದ್ರೆ 5 5 25 5 5 25. ಹಾಗಾಗಿ 5ನ್ನು 2 ಸಲ ಬರೆದ್ರಿಂದ ಇದನ್ನು 5 ಸ್ಕ್ವೇರ್ ಅಂತೇಳಿ ಬರೀಬಹುದು. ಗುಣಾಕಾರ ಟಿ ರೇಸ್ ಟು -4 ಟಿ ರೇಸ್ ಟು -4 ಇದೆ ನೋಡಿ. ಇದನ್ನ ಹೆಂಗ್ ಬರ್ಕೋಬಹುದು, 5 ರ ಘಾತ -3 ಇದೆ ಗುಣಾಕಾರ. ಇಲ್ಲಿ ನೋಡಿ ಈ 10 ಇದೆ ಅಲ್ಲ, ಈ 10ನ್ನ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ 2 ಗುಣಾಕಾರ 5 2 ಗುಣಾಕಾರ 5 ಅಂತ ಬರಿತೀವಿ. ಈ ಟಿ ಘಾತಾಂಕ -8 ಟಿ ಘಾತಾಂಕ -8ನ್ನ ಕೆಳಗಿದ್ದದನ್ನ ಮೇಲೆ ಕಳಿಸಿದ್ವಿ ಅಂತಂದ್ರೆ ಇದು ಏನಾಗ್ತಾ ಇದೆ ಅಂದ್ರೆ ಟಿ ಘಾತಾಂಕ +8 -8 ಇದ್ದದ್ದು ಮೇಲೋಗಿ +8 ಆಗ್ತಾ ಇದೆ ನೋಡಿ. ಈಗ ಯಾವ ರೀತಿ ಮಾಡ್ಬೋದು ಅಂತಂದ್ರೆ ಇಲ್ಲಿ ಏನಿದೆ ನೋಡಿ, 5 ರ ಘಾತಾಂಕ -3 ಇಲ್ಲಿ ಏನಿದೆ +1 ಇಲ್ಲಿ ಏನಾಗಿದೆ +1 ಇದೆ. ಹಾಗಾದ್ರೆ ಆಧಾರ ಸಂಖ್ಯೆಗಳು ಒಂದೇ ಅದು ನೋಡಿ. ಫಸ್ಟ್ ಇದನ್ನು ಬಿಡಿಸೋಣ, ಮೇಲೆ ಹಾಗೆ ಇಡೋಣ. 5 ಸ್ಕ್ವೇರ್ ಹಾಗೆ ಇಡಿ ಗುಣಾಕಾರ. ಇಲ್ಲಿ ನೋಡಿ ಆಧಾರ ಸಂಖ್ಯೆ ಸೇಮ್ ಆಗಿದೆ, ಟಿ ಹಾಗೆ ಇಡಿ. -4 +8 ಅಂದ್ರೆ m+n ಹೌದಾ. ಇಲ್ಲಿ ನೋಡಿ 5 ಆಧಾರ ಸಂಖ್ಯೆ ಸೇಮ್ ಆಗಿದೆ. -3 +1 ಗುಣಾಕಾರ 2. ಹಾಗಾದ್ರೆ ಏನಾಗ್ತಾ ಇದೆ ನೋಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. 5 ಸ್ಕ್ವೇರ್ ಹಾಗೆ ಇಡಿ ಗುಣಾಕಾರ +8 -4 ಇದೆ. ಹಾಗಾದ್ರೆ 8ರಲ್ಲಿ 4 ಕಳೆದಾಗ ಏನಾಗ್ತಾ ಇದೆ +4 ಬರ್ತಾ ಇದೆ. ಟಿ ರೇಸ್ ಟು +4 ಹೌದಾ. ಇಲ್ಲಿ ನೋಡಿ 5 ರ ಘಾತಾಂಕ -3 +1 -3ರಲ್ಲಿ +1 ಕಳೆದಾಗ ನಮಗೆ ಏನಾಗಿ ಸಿಗ್ತಾ ಇದೆ -2 ಸಿಗ್ತಾ ಇದೆ. ಗುಣಾಕಾರ 2 ಇದೆ ನೋಡಿ. 5 5 ಹೌದಾ. ಹಾಗಾದ್ರೆ ಈ 5ನ್ನ ಏನ್ ಮಾಡೋಣ, ಮೇಲೆ ಕಳ್ಸೋಣ. ಅವಾಗ ಏನಾಗ್ತಾ ಇದೆ -2 ಇದ್ದದ್ದು +2 ಆಗ್ತಾ ಇದೆ ನೋಡಿ. 5 ರ ಘಾತ 2 ಹಾಗೆ ಇದೆ ಹೌದಾ. ಗುಣಾಕಾರ ಇದು ಮೇಲೆ ಬಂತಂದ್ರೆ 5 ರ ಘಾತ 2 ಇದು ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾ ಇದೆ. ಗುಣಾಕಾರ ಟಿ ರೇಸ್ ಟು ಅಂದ್ರೆ ಟಿ ಘಾತಾಂಕ 4 +4 ಅಂತ ಬರೀಬಹುದು. ಕೆಳಗೆ 2 ಉಳಿಯುತ್ತದೆ, ಇದನ್ನ ಹಾಗೆ ಇಡೋಣ ಹೌದಾ. ಈಗ ನೋಡಿ ಏನಾಗ್ತಾ ಇದೆ, 5 ರ ಘಾತ 4 ಆಗ್ತಾ ಇದೆ. 5 5 ಹಾಗೆ ಉಳಿಯುತ್ತದೆ. ಹಾಗಾದ್ರೆ 5 ರ ಘಾತಾಂಕ 4 ಗುಣಾಕಾರ ಟಿ ಘಾತಾಂಕ 4 ಆಗ್ತಾ ಇದೆ. ಇಲ್ಲಿ ಕೆಳಗೆ 2 ಹಾಗೆ ಉಳಿತಾ ಇದೆ. ಹಾಗಾದ್ರೆ 5 ರ ಘಾತಾಂಕ 4 5 ರ ಘಾತಾಂಕ 4 ಅಂದ್ರೆ 5ನ್ನ 4 ಸಲ ಗುಣಿಸಬೇಕು. 5 5 25 25 5 125 125 5 625 ಟಿ ಘಾತಾಂಕ 4 ಡಿವೈಡೆಡ್ ಬೈ 2. ಹಾಗಾದ್ರೆ ನಮ್ಮ ಉತ್ತರ ಎಷ್ಟು ಬಂತು, 625 ಟಿ ಘಾತಾಂಕ 4 ಡಿವೈಡೆಡ್ ಬೈ 2 ಅಂತೇಳಿ ಈ ರೀತಿಯಾಗಿ ನಾವು ಏನ್ ಮಾಡಿದ್ವಿ ಲೆಕ್ಕಗಳನ್ನ ಮಾಡಿದ್ದೀವಿ ನೋಡಿ. ಇನ್ನೊಂದು ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಮಾಡೋಣ. 3 ರ ಘಾತಾಂಕ -5 ಗುಣಾಕಾರ 10 ರ ಘಾತಾಂಕ -5 ಗುಣಾಕಾರ 125 ಡಿವೈಡೆಡ್ ಬೈ 5 ರ ಘಾತಾಂಕ -7 ಗುಣಾಕಾರ 6 ರ ಘಾತಾಂಕ -5 ಅಂತೇಳಿ ಇದೆ. ಹಾಗಾದ್ರೆ ನೋಡಿ ಇದನ್ನು ಈ ರೀತಿಯಾಗಿ ಬರ್ಕೊಳ್ಳೋಣ. 3 ರ ಘಾತಾಂಕ -5 ಗುಣಾಕಾರ ಈ 10ನೇ ಯಾವ ರೀತಿಯಾಗಿ ಬರ್ಕೊಳ್ಳೋಣ, 2 ಗುಣಾಕಾರ 5 2 ಗುಣಾಕಾರ 5 ಹೌದಾ. 2 2 10 -5 ನೋಡಿ. ಈ 125ನ ಯಾವ ರೀತಿ ಬರೆಯೋದು ಅಂದ್ರೆ 5 ಕ್ಯೂಬ್ ಅಂತ ಆಗ್ತದೆ. ಎಷ್ಟು ಆಗ್ತದೆ 5 ಕ್ಯೂಬ್ ಅಂದ್ರೆ 5 5 25 25 5 125. ಹಾಗಾದ್ರೆ 5 ರ ಘಾತಾಂಕ 3 ಅಂತೇಳಿ ಬರೀಬಹುದು. ಇದು 5 ರ ಘಾತಾಂಕ 7 ಹಾಗೆ ಇದೆ -7 ಗುಣಾಕಾರ ಈ 6ನೇ ಹೇಗೆ ಬರೆಯುವುದು ಅಂದ್ರೆ 2 3 6 ಘಾತಾಂಕ 5 ಹೌದಾ. ಈಗ ಇವನು ಬಿಡಿಸಿ ಬರೆಯೋಣ.
3ರ ಘಾತಾಂಕ -5 ಗುಣಾಕಾರ 2ರ ಘಾತಾಂಕ -5 2ರ ಘಾತಾಂಕ -5 ಗುಣಾಕಾರ 5ರ ಘಾತಾಂಕ -5 ಗುಣಾಕಾರ 5ರ ಘಾತಾಂಕ 3 ಡಿವೈಡೆಡ್ ಬೈ 5ರ ಘಾತಾಂಕ -7 ಗುಣಾಕಾರ ನೋಡಿ 2ರ ಘಾತಾಂಕ -5 ಆಗ್ತಾ ಇದೆ 2ರ ಘಾತಾಂಕ -5 ಗುಣಾಕಾರ 3ರ ಘಾತಾಂಕ -5 3ರ ಘಾತಾಂಕ -5 ಹೌದಾ ನೋಡಿ 2ರ ಘಾತಾಂಕ -5 2ರ ಘಾತಾಂಕ -5 ಮೇಲೆ ಕೆಳಗಿದೆ ಕ್ಯಾನ್ಸಲ್ ಆಯ್ತು ಹೌದಾ ಇಲ್ಲಿ ನೋಡಿ 3ರ ಘಾತಾಂಕ -5 3ರ ಘಾತಾಂಕ -5 ಇದೆ ಇದು ಕೂಡ ಏನಾಯ್ತು ಕ್ಯಾನ್ಸಲ್ ಆಗ್ತಾ ಇದೆ ಹಾಗಾದ್ರೆ ಏನು ಉಳಿತು ನೋಡೋಣ 5ರ ಘಾತಾಂಕ -7 ಕೆಳಗೆ ಉಳಿದಿದೆ 5ರ ಘಾತಾಂಕ -5 ಗುಣಾಕಾರ 5ರ ಘಾತಾಂಕ 3 ಉಳಿದಿದೆ ಹಾಗಾದ್ರೆ ಇದನ್ನು ಕೂಡ ಏನ್ ಮಾಡೋಣ ಮೇಲೆ ಓದ್ಬಿಡೋಣ 5ರ ಘಾತಾಂಕ -5 ಗುಣಾಕಾರ 5ರ ಘಾತಾಂಕ 3 ಗುಣಾಕಾರ 5ರ ಘಾತಾಂಕ 5 -7 ಇದ್ದದ್ದು +7 ಆಗ್ತಾ ಇದೆ ಹಾಗಾದ್ರೆ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ನಾವು ಏನ್ ಮಾಡಬಹುದು ಅಷ್ಟನ್ನು ಕೂಡಿಸಬಹುದು 5ರ ಘಾತಾಂಕ -5 +3 +7 ನೋಡಿ ಏನಾಗ್ತಾ ಇದೆ 5ರ ಘಾತಾಂಕ ಇಲ್ಲಿ ಎರಡು ಕಡೆ ಪ್ಲಸ್ ಇದೆ ಅಂದ್ರೆ 7ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗ್ತಾ ಇದೆ 10 ಆಗ್ತಾ ಇದೆ ಇಲ್ಲಿ ಮೈನಸ್ ಇದೆ 10ರಲ್ಲಿ 5 ಕಳೆದ್ರೆ 5 ಆಗ್ತಾ ಇದೆ ಹಾಗಾದ್ರೆ 5ರ ಘಾತಾಂಕ 5 ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಿದ್ದೇವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇರಿ ಥ್ಯಾಂಕ್ ಯು